ನಮಸ್ಕಾರ. ಎಲ್ಲ ವೀಕ್ಷಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ನವೆಂಬರ್ ತಿಂಗಳಿಗೆ ನಾವಿನ್ನೇನು ಕಾಲಿಡ್ತಾ ಇದ್ದೇವೆ. ನವೆಂಬರ್ ತಿಂಗಳಲ್ಲಿ ಎಲ್ಲ ದ್ವಾದಶ ರಾಶಿಗಳವರಿಗೆ ಯಾವ ರೀತಿಯಾಗಿರುವಂಥ ಶುಭಾಶುಭ ಫಲಗಳು ಅನ್ನುವಂಥದ್ದು ಪ್ರಾಪ್ತವಾಗತ್ತೆ ಅಂತ ತಿಳಿಸ್ತಾ, ವಿಶೇಷವಾಗಿ ಅಕ್ಟೋಬರ್ 18ನೇ ತಾರೀಕು ನಮಗೆ ಗುರುವಿನ ಒಂದು ಸಂಚಾರ ಅನ್ನುವಂಥದ್ದು ಮಿಥುನದಿಂದ ಕರ್ಕಾಟಕ ರಾಶಿಯಲ್ಲಿ ಆಗ್ತಾ ಇದೆ. ಅದು ಸರಿಸುಮಾರು ಡಿಸೆಂಬರ್ ತನಕ ಆ ಸಂಚಾರ ಅನ್ನುವಂಥದ್ದು ಗುರುವಿನ ಸಂಚಾರ ಕರ್ಕಾಟಕ ರಾಶಿಯಲ್ಲಿ ಇರುತ್ತೆ. ಅದರಿಂದ ಅನೇಕ ಜನಗಳಿಗೆ, ದ್ವಾದಶ ರಾಶಿಯವರಿಗೆ ಯಾವ ರೀತಿಯಾಗಿರುವಂತಹ ಒಂದು ಪರಿಣಾಮವನ್ನು ಅದು ಬೀರುತ್ತೆ ಅಂತ ಯೋಚನೆಯನ್ನು ಮಾಡ್ತಾ, ಮೊದಲನೇದಾಗಿ ಗುರು ಎಲ್ಲ ಗ್ರಹಗಳಿಗೆ ಈಶ್ವರ ಕಾರಕತ್ವನಾಗಿರ್ತಕ್ಕಂಥವನು. ಎಲ್ಲ ಗ್ರಹಗಳಲ್ಲೂ ಅತ್ಯಂತ ಶುಭ ಗ್ರಹ ಅಂತಂದರೆ ಅದು ಗುರು. ಗುರುವಿನ ಸಂಚಾರ ಕರ್ಕಾಟಕ ರಾಶಿಯಲ್ಲಿ ಉಚ್ಚ ಸ್ಥಾನದಲ್ಲಿ ಆಗ ಎಲ್ಲರಿಗೂ ವಿಶೇಷವಾಗಿರುವಂಥ ಶುಭ ಫಲಗಳು ಅನ್ನುವಂಥದ್ದು ಪ್ರಾಪ್ತವಾಗತ್ತೆ. ಆದರೆ ಕೆಲವೊಬ್ಬರಿಗೆ ಕರ್ಕಾಟಕ ರಾಶಿ ಅನಿಷ್ಟ ಸ್ಥಾನ, ಕೆಲವೊಬ್ಬರಿಗೆ ಕರ್ಕಾಟಕ ರಾಶಿ ಶುಭ ಸ್ಥಾನ ಆಗಿರಬಹುದು. ಅಲ್ಲಿರುವಂತಹ ಗುರುವಿನ ಸಂಚಾರದಿಂದ ದ್ವಾದಶ ರಾಶಿಗಳ ಮೇಲೆ ಒಂದು ರೀತಿ ಸ್ವಲ್ಪ ಕೆಲವೊಂದು ರಾಶಿಗಳಿಗೆ ಒಳ್ಳೆ ಪ್ರಭಾವ, ಕೆಲವೊಂದು ರಾಶಿಗಳಿಗೆ ಅಷ್ಟಾಗಿ ಒಳ್ಳೆ ಪ್ರಭಾವ ಅಲ್ಲದೇ ಇರುವಂತಹ ಒಂದು ವಿಚಾರಗಳು ನಮಗೆ ಕಾಣಸಿಗುತ್ತೆ. ಅದನ್ನು ನಾವು ಚಿಂತನೆಯನ್ನು ಮಾಡ್ತಾ, ಮಿಥುನ ರಾಶಿಯವರಿಗೆ ನೋಡಿದ್ರೆ ಮಿಥುನ ರಾಶಿಯವರಿಗೆ ಅತ್ಯಂತ ಶುಭದಾಯಕವಾಗಿದೆ. ಯಾಕೆ ಅಂತಂದ್ರೆ ಮಿಥುನ ರಾಶಿಯವರಿಗೆ ಜನ್ಮದಲ್ಲಿ ಗುರು ಇದ್ರೆ ಅನೇಕ ದುಃಖಗಳನ್ನ ತಂದು ಕೊಡ್ತಾನೆ ಅಂತ ಶಾಸ್ತ್ರ ಹೇಳುತ್ತೆ. ಆದರೆ ತತ್ಕಾಲಕ್ಕೆ ಆ ಇದ್ದಂತಹ ದುಃಖ ಎಲ್ಲವೂ ಕೂಡ ಈಗ ಏನೋ ಒಂದಷ್ಟು ಉಪಶಮನ ಆಗುವಂತಹ ರೀತಿಯಲ್ಲಿ, ಆ ಇದ್ದಂತಹ ದುಃಖ ಎಲ್ಲವೂ ಕೂಡ ಹೇಗೆ ಬೆಳಕು ಹುಟ್ಟಿದ ತಕ್ಷಣ ಕತ್ತಲೆ ಅನ್ನುವಂಥದ್ದು ಸಹಜವಾಗಿ ಹೋಗುತ್ತೆ, ಅದೇ ರೀತಿ ಕುಟುಂಬ ಸ್ಥಾನದಲ್ಲಿ 2ನೇ ಸ್ಥಾನದಲ್ಲಿ ಗುರುವಿನ ಸಂಚಾರ ಆಗ್ತಿರುವಂಥದ್ದು ಸ್ವಾಭಾವಿಕವಾಗಿರುವಂತಹ ಒಂದು ಬಲವನ್ನು ತಂದುಕೊಟ್ಟು, ಅಖಿಲಂ ವಿತ್ತಂ ವಾಣಿ ಚಕ್ಷುಶ್ಚ ದಕ್ಷಿಣಂ ಅಂತ ಹೇಳೋ ರೀತಿಯಲ್ಲಿ ಕುಟುಂಬದಲ್ಲಿ ಸುಖ, ಶಾಂತಿ, ನೆಮ್ಮದಿ ಅನ್ನುವಂಥದ್ದು ಮಿಥುನ ರಾಶಿಯವರಿಗೆ ಸಿಗತ್ತೆ. ಅದರ ಜೊತೆಗೆ ವಿತ್ತಸ್ಥಾನ, ಧನಸ್ಥಾನ ಆಗಿರೋ ಕಾರಣ ನಿಮಗೆ ಯಾವುದಾದ್ರೂ ದುಡ್ಡಿನ ವಿಚಾರದಲ್ಲಿ ಒಂದು ತಡೆ ಅನ್ನುವಂಥದ್ದಿದ್ರೆ, ಆ ದುಡ್ಡು ಬರ್ತಿಲ್ಲ, ನಾವು ಇನ್ವೆಸ್ಟ್ ಮಾಡಿದೀವಿ, ಅದರಿಂದ ಒಳ್ಳೇದಾಗಬೇಕು ಅನ್ನುವಂತಹ ನಿರೀಕ್ಷಣೆಯನ್ನ ಇಟ್ಕೊಂಡಿದ್ರೆ, ಅಥವಾ ನೀವೆಲ್ಲರೂ ದುಡ್ಡನ್ನ ಹಾಕಿದ್ದೀರಾ ಅಥವಾ ಯಾರು ನಿಮಗೆ ಕೊಡಬೇಕು ಆ ರೀತಿಯಾಗಿರುವಂಥ ಒಂದು ಸಮಸ್ಯೆ ಅನ್ನುವಂಥದ್ದಿತ್ತು ಅಂತಂದ್ರೆ ಅದೆಲ್ಲವೂ ಕೂಡ ನಿವೃತ್ತಿಯಾಗತ್ತೆ. 10ನೇ ಸ್ಥಾನದಲ್ಲಿ ಶನಿ ಕಾರಕೋ ಭಾವನಾಶಃ ಅಂತ ಹೇಳೋ ರೀತಿಯಲ್ಲಿ ವೃತ್ತಿಗೆ ಕಾರಕನಾಗಿರುವಂತಹ ಶನಿ ಕರ್ಮಸ್ಥಾನದಲ್ಲೇ ಬಂದ ಅಂತಂದ್ರೆ, ಕರ್ಮಕಾರಕ ಕರ್ಮಸ್ಥಾನದಲ್ಲಿ ಬಂದ ಅಂತಂದ್ರೆ ಕರ್ಮವನ್ನ ಹಾಳು ಮಾಡ್ತಾನೆ. ಹಾಗಾಗಿ ವೃತ್ತಿಯಲ್ಲಿ ಒಂದಷ್ಟು ಸಹಜವಾಗಿ ತೊಂದರೆಗಳನ್ನು ಉಂಟು ಮಾಡುವಂತಹ ಒಂದು ಸಾಧ್ಯತೆ ಅನ್ನುವಂಥದ್ದು ನಿಮಗೆ ಮಾರ್ಚ್ ತಿಂಗಳಿಂದ ಈಚೆಗೆ ಕೊಟ್ಟಿರುವಂತಹ ಸಾಧ್ಯತೆ ಇದೆ. ಆದರೆ ಆ ಸಮಸ್ಯೆಗಳನ್ನು ಕೂಡ ಇಷ್ಟು ದಿವಸಗಳ ಕಾಲ ನೀವೇನಾದ್ರು ಬದಲಾವಣೆಯನ್ನು ಮಾಡದೆ ಎದುರಿಸಿದ್ರೆ ಇನ್ನು ಮುಂದೆ ಸ್ವಾಭಾವಿಕವಾಗಿ ಆ ಸಮಸ್ಯೆ ಅನ್ನುವಂಥದ್ದು ಕಡಿಮೆ ಆಗುತ್ತೆ. ಯಾಕೆ? ಗುರುವಿನ ದೃಷ್ಟಿ ಅನ್ನುವಂಥದ್ದು ಶನಿಯ ಮೇಲೆ ಬೀಳೋದ್ರಿಂದ ಆ ಶನಿ ಕೊಡ್ತಿರುವಂತಹ ಅನಿಷ್ಟ ಫಲಗಳು ಅನ್ನುವಂಥದ್ದು ಸ್ವಲ್ಪ ಮಟ್ಟಿಗೆ ತಂತಾನಾಗೆ ಕೆಳಗಡೆ ಇಳಿಯುತ್ತೆ. ಹಾಗಾಗಿ ವೃತ್ತಿಯಲ್ಲೂ ಕೂಡ ಒಳ್ಳೆಯದಾಗುವಂತಹ ಸಾಧ್ಯತೆ ಇದೆ. ಅದರ ಜೊತೆಗೆ ವಿಶೇಷವಾಗಿ ಆರ್ಥಿಕ ಸ್ಥಿತಿ, ಕೌಟುಂಬಿಕ ಸ್ಥಿತಿ ಇದೆಲ್ಲವೂ ಕೂಡ ಸುಧಾರಿಸುವಂತಹ ಒಂದು ಸಾಧ್ಯತೆ ಕಾಣಸಿಗುತ್ತೆ. ಮಿಥುನ ರಾಶಿಯವರಿಗೆ ಒಟ್ಟಾರೆ ಶುಭ ಫಲಗಳನ್ನೇ ಹೇಳಬಹುದಾಗಿದೆ. ನಮಸ್ಕಾರ.